ನಮಸ್ಕಾರ ರೈತ ಮಿತ್ರರೇ, ನಿಮ್ಮ ಬೆಳೆಗಳಿಗೆ ನೀವು ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ನಿರೀಕ್ಷಿತ ಇಳುವರಿ ಬರ್ತಾ ಇಲ್ವಾ? ಗಿಡಗಳ ಬೇರುಗಳು ಸರಿಯಾಗಿ ಬೆಳವಣಿಗೆಯಾಗದೆ ಬೆಳೆಗಳು ಎತ್ತರ ಬೆಳೀತಾ ಇಲ್ವಾ? ಹಾಗಿದ್ರೆ ಬಹುತೇಕ ರೈತರು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಇಲ್ಲಿದೆ. DAP ಗೊಬ್ಬರಕ್ಕಿಂತಲೂ 3 ಪಟ್ಟು ಹೆಚ್ಚು ಪವರ್ಫುಲ್ ಆಗಿರೋಂತಹ ಆದರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲದ ಆ ಒಂದು ಸೀಕ್ರೆಟ್ ಗೊಬ್ಬರ ಯಾವುದು ಅಂತ ಗೊತ್ತಾ? ಅದೇ TSP ಗೊಬ್ಬರ. ಈ ಗೊಬ್ಬರ ನಿಮ್ಮ ಬೆಳೆಗಳ ಇಳುವರಿಯನ್ನು ಬದಲಿಸಬಲ್ಲದು. ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡಬೇಡಿ. ಈ ಗೊಬ್ಬರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿ ನೋಡಿ. TSP ಅಂದರೆ ಟ್ರಿಪಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ. ಇದು ಸಂಪೂರ್ಣವಾಗಿ ಫಾಸ್ಫರಸ್ ಸಮೃದ್ಧವಾಗಿರುವ ಗೊಬ್ಬರವಾಗಿರುತ್ತೆ. ಇದು ಮಣ್ಣಿಗೆ ಮುಖ್ಯವಾಗಿ ಬೇಕಾಗಿರುವ ರಂಜಕವನ್ನು ಪೂರೈಸುವ ಒಂದು ಅತ್ಯುತ್ತಮ ಗೊಬ್ಬರ ಅಂತ ಹೇಳ್ಬೋದು. ಇದರಲ್ಲಿ 46% ರಂಜಕ ಇರುತ್ತೆ ಮತ್ತು ಇದರಲ್ಲಿ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಇರೋದಿಲ್ಲ. ಆದರೆ 15% ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ. ಈ ಕ್ಯಾಲ್ಸಿಯಂ ಬೇರುಗಳು ಬಲವಾಗಿ ಬೆಳೆಯೋದಕ್ಕೆ ಅತ್ಯಗತ್ಯವಾಗಿರುತ್ತೆ. ಹಾಗಾದರೆ ಈ ಗೊಬ್ಬರ ಪ್ರಮುಖವಾಗಿ ಬೆಳೆಗಳಿಗೆ ಹೇಗೆ ಸಹಾಯಕ ಅಂತ ನೋಡೋದಾದರೆ, ಬೇರುಗಳ ಬಲವರ್ಧನೆ ಅಂದರೆ ಇದು ಗಿಡಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಮತ್ತು ಬಲವಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗೆ ಇದು ಗಿಡಗಳಿಗೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಅಂದರೆ ಗಿಡಗಳಿಗೆ ರೋಗ ಮತ್ತು ಬರಗಾಲದ ಪರಿಸ್ಥಿತಿಯನ್ನು ತಡೆದುಕೊಳ್ಳೋದಕ್ಕೆ ಶಕ್ತಿಯನ್ನು ನೀಡುತ್ತೆ. ಹಾಗೆ ಹೂವು ಮತ್ತು ಕಾಯಿಗಳು ಕಟ್ಟೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದರೆ ಸರಿಯಾದ ಸಮಯಕ್ಕೆ ಹೂವು ಬಿಟ್ಟು ಕಾಳು ಅಥವಾ ಕಾಯಿಗಳು ಗಟ್ಟಿಯಾಗೋದಕ್ಕೆ ಅತ್ಯಗತ್ಯವಾಗಿರುತ್ತೆ. ಈ ಗೊಬ್ಬರದ ಅನುಕೂಲಗಳೇನು ಅಂತ ನೋಡೋದಾದರೆ, ಈ ಗೊಬ್ಬರ ನೀರಿನಲ್ಲಿ 90% ಸುಲಭವಾಗಿ ಕರಗುತ್ತೆ. ಹಾಗಾಗಿ ಗಿಡಗಳಿಗೆ ಬೇಗನೆ ರಂಜಕ ಸಿಗುತ್ತೆ. ಇದರಲ್ಲಿ ಸಾರಜನಕ ಇಲ್ಲದೆ ಇರೋದ್ರಿಂದ ಕೇವಲ ರಂಜಕ ಕೊರತೆ ಇರುವಂತಹ ಮಣ್ಣಿಗೆ ಇದು ತುಂಬಾನೇ ಅತ್ಯಗತ್ಯ. ದ್ವಿದಳ ಧಾನ್ಯ ಬೆಳೆಗಳಾದ ತೊಗರಿ, ಕಡಲೆ, ಸೋಯಾಬೀನ್ ಬೆಳೆಗಳಿಗೆ ಅತ್ಯುತ್ತಮ ಗೊಬ್ಬರವಾಗಿರುತ್ತೆ. ಹಾಗೆ ಇದು ಎಣ್ಣೆಕಾಳು ಬೆಳೆಗಳಿಗೂ ಕೂಡ ಅತ್ಯುತ್ತಮ ಗೊಬ್ಬರವಾಗಿರುತ್ತೆ. ಹಾಗೆ ಇದರ ಅನಾನುಕೂಲಗಳೇನು ಅಂತ ನೋಡೋದಾದರೆ, ಅತಿ ಹೆಚ್ಚು ಆಮ್ಲೀಯ ಮಣ್ಣಿನಲ್ಲಿ ಇದನ್ನು ಹಾಕಿದ್ರೆ ಇದು ಮಣ್ಣಿನಲ್ಲಿರುವಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಜೊತೆ ಸೇರಿಬಿಟ್ಟು ಗಿಡಗಳಿಗೆ ಸಿಗಂದಂತೆ ಫಿಕ್ಸ್ ಆಗಬಹುದು. ಆದರೆ pH 5.5ಕ್ಕಿಂತ ಹೆಚ್ಚಿರುವಂತಹ ಮಣ್ಣಿನಲ್ಲಿ ಇದನ್ನು ಬಳಸಬಹುದು. ಇದರಲ್ಲಿ ಸಾರಜನಕ ಮತ್ತು ಪೊಟ್ಯಾಷಿಯಂ ಇರೋದಿಲ್ಲ. ಹಾಗಾಗಿ ಬೇರೆ ಗೊಬ್ಬರವನ್ನು ಜೊತೆಗೆ ಸೇರಿಸಬೇಕಾಗುತ್ತೆ. ಹಾಗಾದರೆ ಇದನ್ನು ಬಳಸುವಂತಹ ಸರಿಯಾದ ವಿಧಾನ ಏನು ಅಂತ ನೋಡೋದಾದರೆ, ಮಣ್ಣಿನ ಪರೀಕ್ಷೆ ಅಥವಾ ಯಾವ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಲಾಗಿರುತ್ತೋ ಅಷ್ಟೇ ಗೊಬ್ಬರವನ್ನು ನೀವು ಬಳಸಬೇಕಾಗುತ್ತೆ. ಹಾಗೆ ಇದನ್ನು ಯಾವಾಗಲೂ ಕೂಡ ಬಿತ್ತನೆ ಸಮಯ ಅಥವಾ ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಬೇಕು. ಇದನ್ನು ಗಿಡಗಳ ಮೇಲ್ಭಾಗಕ್ಕೆ ಉದುರಿಸಬಾರ್ದು. ಯಾಕಂತ ಅಂದರೆ ರಂಜಕ ಮಣ್ಣಿನಲ್ಲಿ ಚಲಿಸೋದಿಲ್ಲ. ಇದು ಬೇರುಗಳ ಹತ್ತಿರವೇ ಇರಬೇಕು. ರೈತರೇ, ಗೊಬ್ಬರವನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವು ಹುಷಾರಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ TSP ಗೊಬ್ಬರವನ್ನು SOP ಮತ್ತು MOP ಜೊತೆ ಮಿಕ್ಸ್ ಮಾಡ್ಬೋದು. ಆದರೆ ಮಿಕ್ಸ್ ಮಾಡಿ ಹಾಗೆ ಇಡಬೇಡಿ, ಆವಾಗಲೇ ಬಳಸಿ. ಇದನ್ನು ಕ್ಯಾಲ್ಸಿಯಂ ನೈಟ್ರೇಟ್ ಅಥವಾ ಜಿಂಕ್ ಗೊಬ್ಬರಗಳೊಂದಿಗೆ ಯಾವುದೇ ಕಾರಣಕ್ಕೂ ನೇರವಾಗಿ ಮಿಕ್ಸ್ ಮಾಡಬೇಡಿ. ಹಾಗೆ ಮಾಡಿದ್ರೆ ಗಿಡಗಳಿಗೆ ಪೋಷಕಾಂಶಗಳು ಸಿಗೋದಿಲ್ಲ. ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ಮಣ್ಣಿನಲ್ಲಿ ಸಾರಜನಕ ಹೆಚ್ಚಿದ್ದು ರಂಜಕ ಬೇಕಾಗಿದ್ದರೆ DAP ಬದಲು TSPಯನ್ನು ಬಳಸಿ. ಗೊಬ್ಬರ ಹಾಕಿದ ಮೇಲೆ ಹಗುರವಾಗಿ ನೀರು ಹಾಯಿಸಿದ್ರೆ ತುಂಬಾ ಒಳ್ಳೆಯದು. ರಾಸಾಯನಿಕ ಗೊಬ್ಬರದೊಂದಿಗೆ ಕೊಟ್ಟಿಗೆ ಗೊಬ್ಬರವನ್ನು ಬೆಳೆಗಳಿಗೆ ಹಾಕಿದ್ರೆ ತುಂಬಾ ಉತ್ತಮ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.